ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ, ಅದರಲ್ಲೂ ಸಹ ನಿಮ್ಗಿರ್ತಕ್ಕಂಥ ಸಾಕಷ್ಟು ಡೌಟ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇದರಲ್ಲಿ 25ನೇ ಕಂತು ಬಗ್ಗೆ ಮಾಹಿತಿ ಆಗಿರ್ಬೋದು, ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪೆಂಡಿಂಗ್ ಇರುವಂತಹ ಡಿಬಿಟಿ ಹಣದ ಬಗ್ಗೆ ಆಗಿರ್ಬೋದು, ದಿನಸಿ ಕಿಟ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇ ಪಾಯಿಂಟ್ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಈಗ ಸಾಕಷ್ಟು ಕೆಲವೊಂದಿಷ್ಟು ಜನ ಪ್ರಶ್ನೆ ಏನ್ ಮಾಡಿದ್ರಿ, ಸರ್ ಯಾವ ಅಕೌಂಟ್ ಎಲ್ಲಿ, ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಲಿಂಕ್ ಅನ್ನ ಮಾಡಿಸಿದ್ರೆ ನಮಗೆ ಬೇಗ ಯಾವುದೇ ಹಣ ಆಗಿರ್ಬೋದು, ಸ್ಕಾಲರ್ಶಿಪ್ ಹಣ ಆಗಿರ್ಬೋದು ಅಥವಾ ಪೆನ್ಷನ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಯಾವ ಖಾತೆಯಲ್ಲಿ ಇರೋರಿಗೆ ಫಸ್ಟ್ ಜಮಾ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಹಣ ಬಿಡುಗಡೆ ಆಗಿ ನಿಮಗೆ ಜಮಾ ಆಗೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ಯಾವ ಬ್ಯಾಂಕ್ ಅಲ್ಲಾದ್ರೂ, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಬ್ಯಾಂಕ್ ನಲ್ಲೂ ಸಹ ನೀವು ಅಕೌಂಟ್ ಮಾಡಿ ಅದಕ್ಕೆ ಆಧಾರ್ ಲಿಂಕ್ ಮಾಡಿಸಿದ್ರೆ ನಿಮಗೆ ಡಿಬಿಟಿ ಹಣ ಜಮಾ ಆಗುತ್ತೆ. ಅದು ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಹಣ ಅಂದ್ರೆ ಈಗ ಮೊದಲ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ, ಎರಡನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ, ಜಿಲ್ಲಾವಾರು ಬಿಡುಗಡೆ ಆಗ್ತಾ ಹೋಗುತ್ತೆ ಹೊರತು ನಿಮಗೆ ಈ ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ ಆಗಿ ನಿಮ್ ಕೆನರಾ ಬ್ಯಾಂಕ್ ಮಾಡಿದ್ರೆ ನನಗೆ ಬೇಗ ಬರುತ್ತಾ, SBI ಇದೆ ನನ್ ಬೇಗ ಬರುತ್ತಾ, ನನ್ನ ಪ್ರೈವೇಟ್ ಬ್ಯಾಂಕ್ ಇದೆ ಬೇಗ ಬರುತ್ತಾ, ಆ ರೀತಿ ಅಲ್ಲ. ಓಕೆನಾ? ಈ ಒಂದು ಗೊಂದಲಕ್ಕೆ ನಿಮ್ಗೆ ಕ್ಲಾರಿಟಿಯನ್ನು ಕೊಡುವಂತ ಕೆಲಸ ಮಾಡಿದ್ದೇನೆ. ಮತ್ತೆ ಎರಡನೇದಾಗಿ ನೀವು ಬಹಳ ಮುಖ್ಯವಾದದ್ದು, ನನ್ನ ರೇಷನ್ ಕಾರ್ಡ್ ಅಲ್ಲಿ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಿದ್ದೇನೆ, ರೇಷನ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಅನ್ನ ಆಡ್ ಮಾಡಿದ್ದೇನೆ, ಅಡ್ರೆಸ್ ಅನ್ನ ಬದಲಾವಣೆ ಮಾಡಿದ್ದೇನೆ. ಏನಾದರೂ ಗೃಹಲಕ್ಷ್ಮಿ ಹಣ ಬರೋದು ಬಂದ್ ಆಗುತ್ತಾ? ಇದು ಕಳೆದ ಬಾರಿ ಸಹ ನಾನು ಹೇಳಿದ್ದೆ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಮನೆ ಒಡತಿಯನ್ನ ಬದಲಾವಣೆ ಮಾಡಿಸಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಅದರಲ್ಲೂ ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾರು ಮಾಡಿಸಬೇಕು ಅಂದ್ರೆ ಯಾರು ಮನೆ ಒಡತಿ ಇದ್ದಾರೆ ಅವ್ರು ತೀರೋಗಿದ್ದಾಗ ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ, ಕೆಲವೊಂದು ತೀರ್ ಹೋಗಿರ್ತಕ್ಕಂಥ ಮಹಿಳೆಯರ ಹೆಸರಲ್ಲಿ ದುಡ್ಡನ್ನ ಆ ಕುಟುಂಬದ ಸದಸ್ಯರು ಪಡ್ಕೊಂತ ಇದ್ದಾರೆ ಅಂತ ಹೇಳಿ ಅದಕ್ಕಾಗಿ ಸಪರೇಟ್ ಸಾಫ್ಟ್ವೇರ್ ಅನ್ನ ಮಾಡಿದ್ದೇವೆ. ಅವರಿಂದ ಮತ್ತೆ ಏನ್ ಹಣ ಹೋಗಿದೆ ಅದನ್ನ ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ಳಿಕ್ಕೂ ಸಹ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಆ ರೀತಿ ಇದ್ದಾಗ ಮನೆ ಒಡತಿ ಯಾರಾದ್ರೂ ತೀರೋಗಿದ್ದಾಗ ಅಂತ ಒಂದು ಕುಟುಂಬದ ಸದಸ್ಯರನ್ನ ನೀವು ಬದಲಾವಣೆ ಮಾಡಬೇಕು. ಕುಟುಂಬದ ಸದಸ್ಯರನ್ನ ಬದಲಾವಣೆ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇನ್ನ ನೀವು ಯಾವುದೇ ಚೇಂಜಸ್ ಮಾಡಿದ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಬರುತ್ತೆ. ಓಕೆನಾ? ಇನ್ನ ಯುವನಿಧಿ ಬಗ್ಗೆ ಹೇಳಿ ಸರ್, ಯುವನಿಧಿ ಹಣ ಏನಾಯ್ತು? ಈಗ ಕಳೆದ ವಾರ ಯುವನಿಧಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ 2 ತಿಂಗಳ ಹಣ ಜಮಾ ಆಗಿದೆ. ನಿಮ್ಗೂ ಏನಾದ್ರೂ ಯುವನಿಧಿ ಫಲಾನುಭವಿಗಳಿದ್ರೆ ನಿಮ್ಗೆ ಹಣ ಬಂದಿದ್ಯಾ ಇಲ್ವಾ? ನಿಮಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಓಕೆನಾ? ಇನ್ನ ರೇಷನ್ ಕಾರ್ಡ್ ನಲ್ಲಿ ಆಧಾರ್ ಮತ್ತೆ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ನಿಜವಾಗ್ಲೂ ಬಿಡುಗಡೆ ಮಾಡುತ್ತಾ, ಅಥವಾ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ 2 ತಿಂಗಳ ಹಣ ಏನ್ ಬರಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಪ್ಕೊಂಡಿದೆ. ಬಿಡುಗಡೆ ಮಾಡೋದಂತೂ 100% ಪಕ್ಕ. 4,000 ರೂಪಾಯಿ ನಿಮ್ಗೆ ಏನ್ ಪೆಂಡಿಂಗ್ ಇದೆ ಆ ಹಣ ಬಿಡುಗಡೆ ಮಾಡೇ ಮಾಡುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಆದ್ರೆ ಸಮಯಾವಕಾಶ ಎಷ್ಟು ಟೈಮ್ ತಗೊಳ್ಕೊಳ್ಳುತ್ತೆ ಅನ್ನೋದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ ಸಿಕ್ಕರು ನಿಮಗೆ ಫಸ್ಟ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನಿಮಗೀಗ ಮೆಸೇಜ್ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು. ನಿಮಗೆ ಆಲ್ರೆಡಿ 24ನೇ ಕಂತು ಹಣ ಜಮಾ ಆಗಿರೋದ್ಯಾ ಅಥವಾ ನಿಮಗೆ 23, 24 2 ತಿಂಗಳ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳಿ ಮೊಬೈಲ್ ನಲ್ಲೇ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಈಗ ಆಲ್ರೆಡಿ ಲೇಟೆಸ್ಟ್ ಒಂದು 2-3 ದಿನಕ್ಕೆ ಅಪ್ಡೇಟ್ ಆಗ್ತಾ ಇದೆ. ಅದನ್ನು ಸಹ ನೀವು ನಿಮ್ಮ ಮೊಬೈಲ್ ನಲ್ಲೇ ನೋಡಬಹುದು. ನಿಮ್ಮ ಸ್ಕ್ರೀನ್ ಶಾಟ್ ಹಾಕಿದೆ ನೀವು ನೋಡ್ತಾ ಇರಬಹುದು. 23 ಮತ್ತೆ 24 2 ಕಂತುಗಳು ಅಂದ್ರೆ ಅಲ್ಲಿವರೆಗೂ ಸಹ ಒಟ್ಟು ಎಷ್ಟು ಕಂತುಗಳು ಜಮಾ ಆಗಿದೆ, 24ನೇ ಕಂತು ಯಾವ ದಿನಾಂಕಕ್ಕೆ ಬಂದಿದೆ, 23 ಯಾವ ದಿನಾಂಕಕ್ಕೆ ಬಂದಿದೆ, ಈ ರೀತಿಯಾಗಿ ಎಲ್ಲಾ ಕಂತುಗಳು ಯಾವ್ಯಾವ ದಿನಾಂಕಕ್ಕೆ ನಿಮ್ಮ ಖಾತೆಗೆ ಜಮಾ ಆಗಿದೆ ಅನ್ನೋ ಪ್ರೂಫ್ ಅನ್ನ ನಿಮಗೆ ಆಲ್ರೆಡಿ ನೋಡಬಹುದು. 24ನೇ ಕಂತಿಂದು ಈಗ ಆಲ್ರೆಡಿ ಅಪ್ಡೇಟ್ ಆಗಿದೆ. ನಿಮ್ಗೆ ಏನಾದ್ರೂ ಕಳೆದ 3-4 ದಿನದ ಹಿಂದೆ ಜಮಾ ಆಗಿದ್ರು ಸಹ ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಮೊದಲು ನಿಮಗೆ 15 ದಿನ 20 ದಿನ ತಗೊಂತಾ ಇತ್ತು ಒಂದು ಕಂತು ಅಪ್ಡೇಟ್ ಆಗ್ಲಿಕ್ಕೆ. ಬಟ್ ಇವಾಗ 2-3 ದಿನದಲ್ಲೇ ಅಪ್ಡೇಟ್ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡಿ ನೋಡಬಹುದು. ಓಕೆನಾ? ಇನ್ನ
ದಿನಸಿ ಕಿಟ್ ಬಗ್ಗೆ ಏನಾಯ್ತು ಸರ್, ಈಗ ಯಾವಾಗಿಂದ ದಿನಸಿ ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ. ಬಟ್ ಆದ್ರೆ ನಾವು ಈಗ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಜನವರಿ ಅಥವಾ ಫೆಬ್ರವರಿಯಿಂದ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಇದು ನೆಕ್ಸ್ಟ್ ಅದಾದ ನಂತರ ಯಾವುದೇ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ, ಕಾದ್ ನೋಡ್ಬೇಕಾಗಿದೆ. ದಿನಸಿ ಕಿಟ್ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಆದ್ರೆ ನನಗಿರುವಂತ ಅಭಿಪ್ರಾಯದ ಪ್ರಕಾರ ಫೆಬ್ರವರಿ ಮಾರ್ಚ್ ತಿಂಗಳ ನಂತರ ನಿಮಗೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ತಿಂಗಳಿಂದಾನೇ ಕೊಡ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಓಕೆನಾ, ನಿಮ್ಗೆ ಈ ತಿಂಗಳಿಂದಾನೇ ಬರುತ್ತೆ ಅಂತ ಏನಾದ್ರೂ ಯಾರಾದ್ರೂ ಅಪ್ಡೇಟ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದು ಫೇಕ್ ಆಗಿರುತ್ತೆ. ಓಕೆನಾ, ಇನ್ನ ಬಾಕಿ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ನಿಮ್ಗೇನಾದ್ರೂ 18ನೇ ಕಂತು, 19ನೇ ಕಂತು, ಒಂದು ಈಗ 24ನೇ ಕಂತುವರೆಗೂ ಹಣ ಬಿಡುಗಡೆ ಆಗಿದೆ. 25ನೇ ಕಂತು ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. 24ರವರೆಗೂ ಈಗ ಎಲ್ಲ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ನಿಮಗೆ ಒಂದು ಇಲ್ಲಿವರೆಗೂ ಬಿಡುಗಡೆ ಆಗಿರೋ ಕಂತುಗಳಲ್ಲಿ ಒಂದು 5-6 ಕಂತು ಬಂದಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ನಿಮ್ಗೆ 181 ಅನ್ನೋ ಟಾಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಯಾಕೆ ಹಣ ಬಂದಿಲ್ಲ ಅಂತ ಹೇಳಿ ನೀವು ತಿಳ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಪ್ರಾಬ್ಲಮ್ ಇಂದ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿ. ಓಕೆನಾ, ಆಮೇಲೆ 25ನೇ ಕಂತು ಯಾವಾಗ ಬರುತ್ತೆ, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣದ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. 25ನೇ ಕಂತು ಈಗ ಇನ್ನೂ ಒಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. 25ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈಗ ಆಲ್ರೆಡಿ 25ನೇ ಕಂತು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಗಬೇಕು, ಹಣ ಜಮಾ ಆಗಬೇಕು. ಅಲ್ಲಿಗೆ ಫಸ್ಟ್ ಹಣ ಬರಬೇಕು, ಅದಾದ ನಂತರ ನಿಮ್ಮೆಲ್ಲರಿಗೂ ಹಣ ಜಮಾ ಆಗಬೇಕು. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆನಾ, ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ಈಗ ಸಹಜವಾಗಿ ಗೃಹಲಕ್ಷ್ಮಿ ಹಣ ಒಮ್ಮೆ ಬಿಡುಗಡೆ ಶುರುವಾದ್ರೆ ಈಗ ನಮ್ಮ ಜಿಲ್ಲೆಗೆ ಯಾಕೆ ಯಾವಾಗ್ಲೂ ಸಹ ಕೊನೆಯಲ್ಲಿ ಬಿಡುಗಡೆ ಆಗುತ್ತೆ. ಈಗ ಕೆಲವೊಂದು ಜಿಲ್ಲೆಯವರು ಬಾಗಲಕೋಟೆ, ಮೈಸೂರು, ಹಾಸನ, ಕೊಡಗು ಈ ಜಿಲ್ಲೆಯವರೆಲ್ಲರೂ ಸಹ ಹಾವೇರಿ, ನಮಗೆ ಯಾಕೆ ಕೊನೆಯ ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ, ಫಸ್ಟ್ ನಮ್ಮ ಜಿಲ್ಲೆಗೆ ಯಾಕೆ ಹಾಕಲ್ಲ, ಸರ್ಕಾರ ಏನಾದರೂ ಬೇಕು ಅಂತ ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳಿ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಕೆಲವೊಮ್ಮೆ ಯಾವಾಗ್ಲೂ ಕೊನೆ ಹಂತದಲ್ಲಿ ಬಿಡುಗಡೆ ಆಗುವಂತ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲೇ ಶುರು ಆಗುವಂತದ್ದು ಸಹ ನಾವು ನೋಡಿದ್ದೇವೆ. 25ನೇ ಕಂತು ಮಂಡ್ಯ, ಕೊಡಗು, ಮೈಸೂರು, ಹಾಸನ ಈ ಜಿಲ್ಲೆಗಳು, ಬೆಳಗಾವಿ ಈ ಜಿಲ್ಲೆಗಳಿಗೆ ಕೊನೆ ಹಂತದಲ್ಲಿ ಹಣ ಬಿಡುಗಡೆ ಆಗ್ತಾ ಇತ್ತು. ಬಟ್ ಆದ್ರೆ 25ನೇ ಕಂತು ಮಂಡ್ಯ ಜಿಲ್ಲೆಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗಿರುವಂತದ್ದು. ಮಂಡ್ಯ, ಯಾದಗಿರಿ ಈ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಇಂಥ ಜಿಲ್ಲೆಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಮಾಡುವಂತದ್ದಲ್ಲ. ಒಂದ್ಸರಿ DBT ಮುಖಾಂತರ ಹಣ ಬಿಡುಗಡೆ ಆದ್ರೆ ಹಂತ ಹಂತವಾಗಿ ಜಿಲ್ಲಾವಾರು ಬಿಡುಗಡೆ ಆಗ್ತಾ ಹೋಗುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಹೇಳಿ ಅಲ್ಲ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಸಹ ಕೊನೆ ಹಂತದಲ್ಲೇ ಹಣ ಬಿಡುಗಡೆ ಆಗಿರುವಂತದ್ದು. ಇದರಲ್ಲಿ ಹಾಗಾದ್ರೆ ಬೇಕು ಅಂತ ಮಾಡೋದಾದ್ರೆ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಹಣ ಬಿಡುಗಡೆ ಮಾಡ್ತಾ ಇದ್ರು. ನಾನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬೆಳಗಾವಿ ಜಿಲ್ಲೆ ಫಸ್ಟ್ ಬಿಡುಗಡೆ ಮಾಡಿ ಬೇರೆ ಬೇರೆ ಜಿಲ್ಲೆಗೆ ಮಾಡ್ತಾ ಇದ್ರು. ಬಟ್ ಆ ರೀತಿ ಖಂಡಿತವಾಗ್ಲೂ ಆಗಲ್ಲ. ಎಲ್ಲಾ ಜಿಲ್ಲೆಗಳಿಗೂ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ. ನಿಮ್ ಬೈ ಲೆಕ್ ನಿಮ್ ಜಿಲ್ಲೆಗೆ ಫಸ್ಟ್ ಬರ್ಬೋದು, ಇನ್ನೊಂದು ಜಿಲ್ಲೆಗೆ ಕೊನೆಯ ಹಂತದಲ್ಲಿ ಬರ್ಬೋದು. ಬಟ್ ಆದ್ರೆ ಇದರಲ್ಲಿ ಯಾವುದೇ ರೀತಿ ಡಿಫ್ರೆನ್ಶಿಯೇಟ್ ಮಾಡೋದು ಸರ್ಕಾರದ ಕಡೆಯಿಂದ ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಓಕೆನಾ, ಇದು DBT ಮುಖಾಂತರ ಜಮಾ ಆಗೋದೇ ಈ ರೀತಿ, ಪ್ರೊಸೀಜರ್ ಇರೋದೇ ಈ ರೀತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ವಿಚಾರಗಳ ಬಗ್ಗೆ ಪಟಪಟ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.